ಗೀತಾ ಮಹಾತ್ಮೆ. ಕುರುಕ್ಷೇತ್ರ ರಣರಂಗದಲ್ಲಿ ಕರ್ತವ್ಯ ವಿಮೂಢನಾಗಿ ಕುಳಿತಿದ್ದ ಅರ್ಜುನನನ್ನು ಕುರಿತು ಶ್ರೀಕೃಷ್ಣ ಪರಮಾತ್ಮನು ಶ್ರೀಮದ್ ಭಗವದ್ಗೀತೆಯ 3ನೇ ಅಧ್ಯಾಯದ 38ನೆಯ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾನೆ. ಧೂಮೇನಾವ್ರಿಯತೆ ವಹ್ನಿಃ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ. ಹೊಗೆಯಲ್ಲಿ ಬೆಂಕಿ ಕಾಣದಿರುವಂತೆ, ಧೂಳು ಮುಚ್ಚಿದ ಕನ್ನಡಿಯಲ್ಲಿ ಬಿಂಬ ಕಾಣದಿರುವಂತೆ, ಗರ್ಭಸ್ಥ ಶಿಶುವನ್ನು ಜರಾಯು ಎಂಬ ಪೊರೆಯು ಮುಚ್ಚಿದಂತೆ ಜ್ಞಾನವು ಅಜ್ಞಾನದಿಂದ ಮುಚ್ಚಲ್ಪಟ್ಟಿರುತ್ತದೆ. ಯಾವುದೇ ಕೆಲಸ ಮಾಡಲು ಅದರ ಬಗ್ಗೆ ಜ್ಞಾನ ಅವಶ್ಯಕ. ಜ್ಞಾನವೆಂದರೆ ಸಾಮಾನ್ಯ ತಿಳುವಳಿಕೆ ಎಂದು ಹೇಳಬಹುದು. ಈ ತಿಳುವಳಿಕೆಯು ಬುದ್ಧಿಯ ಕೌಶಲ್ಯ ಹಾಗೂ ಅನುಭವಗಳಿಂದ ಸಿದ್ಧಿಯಾಗುತ್ತದೆ. ಆದರೆ ಇದಕ್ಕೆ ಅಡ್ಡ ಬರುವ ಆತಂಕಗಳೇ ಅಧಿಕ. ಆಲಸ್ಯ, ಅಸಡ್ಡೆ, ನಿಷ್ಕ್ರಿಯತೆ, ಮುಂದೂಡಿಕೆ ಮುಂತಾದವು ಪ್ರಮುಖ ಅಡ್ಡಿಗಳು. ಆಲಸ್ಯಂ ಅಮೃತಂ ವಿಷಂ ಎಂಬುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಮಾನವನಲ್ಲಿ ವಿವೇಕವು ಆ ಜನ್ಮ ಸಿದ್ಧ ಕೊಡುಗೆ. ಇದನ್ನು ಬೆಳೆಸಿದಷ್ಟೂ ಪ್ರಬುದ್ಧತೆ ಬರುತ್ತದೆ, ಹಂಚಿದಷ್ಟೂ ತುಂಬಿ ತುಳುಕುತ್ತದೆ. ಜ್ಞಾನವೆಂಬುದು ಪ್ರಖರವಾದ ಬೆಂಕಿ ಇದ್ದಂತೆ. ಆದರೆ ಹೊಗೆ ತುಂಬಿದ ಕೆಂಡದಲ್ಲಿ ಬೆಂಕಿ ಹೇಗೆ ಕಾಣುವುದಿಲ್ಲವೋ, ಕೊಳೆ ತುಂಬಿದ ಕನ್ನಡಿಯಲ್ಲಿ ಪ್ರತಿಬಿಂಬ ಹೇಗೆ ಸ್ವಚ್ಛವಾಗಿ ತೋರುವುದಿಲ್ಲವೋ, ಜರಾಯುವೆಂಬ ಪೊರೆ ಮುಚ್ಚಿದ ಶಿಶು ಆಕಾರರಹಿತವಾಗಿ ಕಾಣುವುದೋ ಹಾಗೆ ಅಜ್ಞಾನದ ಪರದೆ ಇರುವುದರಿಂದ ಜ್ಞಾನವು ತನ್ನ ಅಸ್ತಿತ್ವವನ್ನು ತೋರಗೊಡುವುದಿಲ್ಲ. ಹೀಗೆ ಉದಾಹರಣೆ ಸಹಿತ ವ್ಯಕ್ತಪಡಿಸಿದ ವಿವೇಕಕ್ಕೆ ಅರ್ಜುನ ತಲೆಬಾಗಲೇಬೇಕಾಯಿತು. ಹೀಗೆ ಅರ್ಜುನನಿಗೆ ಬಂಧು ವ್ಯಾಮೋಹ, ಕರ್ತವ್ಯ ವಿಮೂಢತೆ, ಕರ್ಮಾನುಬಂಧ, ಶಸ್ತ್ರತ್ಯಾಗ ಮುಂತಾದವುಗಳಿಗೆ ಅಗತ್ಯವಿರುವ ವಿವರಣೆಯನ್ನು ನೀಡಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಿದ ಗೀತೋಪದೇಶವು ಕೇವಲ ಪಾರಮಾರ್ಥಿಕವೇ ಅಲ್ಲ, ಎಲ್ಲರ ಲೌಕಿಕ, ಸಾರ್ವಕಾಲಿಕ, ಸುಲಲಿತ ಜೀವನಕ್ಕೆ ತೋರಿದ ದಾರಿದೀಪವಾಗಿದೆ. ಹರಿ ಓಂ.